2024ರಲ್ಲಿ ಒಂದು ಕರ್ನಾಟಕ ಸರ್ಕಾರ ಒಂದು ಆ್ಯಕ್ಟ್ ಪಾಸ್ ಮಾಡಿತು, ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಅಂತ. ಸೊ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ. ಬಟ್ ಈ ಕಾಯ್ದೆ ಜಾರಿಗೆ ಬಂದಿದ್ದು 2025 ಸೆಪ್ಟೆಂಬರ್ 2ನೇ ತಾರೀಕು. ಆಯಿತಾ, ಸೆಪ್ಟೆಂಬರ್ 2ನೇ ತಾರೀಕು, ರೈಟ್. ಹಾಗಾದರೆ ಏನು ಸರ್ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಂದ್ರೇನು? ಓಕೆ, ಅಬ್ಸರ್ವ್ ಯು. ಆಯಿತಾ ಸರ್, ಪ್ರತಿ ಒಂದು ಸಿಟಿಗೂ ಒಂದು ನಗರ ಪಾಲಿಕೆ ಅಂತಿರುತ್ತಾ? ಇನ್ನು ನಾನು ಕೇಳಿಸ್ಕೊಳ್ರಿ, ತೆಗೆದು ಬಿಡೋಣ. ಓಕೆ, ಇಲ್ಲ ಓದ್ತಿರ್ತಾರೆ ಸುಮ್ಮನೆ. ಸೊ ಪ್ರತಿ ಒಂದು ಸಿಟಿಗೂ ನಗರ ಪಾಲಿಕೆ ಅಂತಿರುತ್ತಾ? ಅದೇ ಥರ ಬೆಂಗಳೂರಿಗೂ ನಗರ ಪಾಲಿಕೆ ಇದೆ. ಅದನ್ನು BBMP ಅಂತ ಕರೆದಿದ್ವಿ. ಓಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ, ಹೌದಾ ಇಲ್ಲ? ಎಸ್ ಆರ್ ನೋ? ಓಕೆ, ಈಗ ಈ ನಗರ ಪಾಲಿಕೆನ ರದ್ದುಗೊಳಿಸಲಾಗಿದೆ. ಇನ್ನು ಮುಂದೆ BBMP ಇರಲ್ಲ. ಬದಲಾಗಿ ಸೊ ಆ ಜಾಗಕ್ಕೆ ಹೊಸ ನಗರ ಪಾಲಿಕೆಯನ್ನು ಸೃಷ್ಟಿ ಮಾಡಿದ್ದೀವಿ. ಅದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರೀತೀವಿ. ಆಯಿತಾ? ಸೊ ಏನು ಡಿಫ್ರೆನ್ಸು ಅಂದರೆ ಮುಂಚೆ ಇಡೀ ಬೆಂಗಳೂರಿಗೆ ಒಂದು ನಗರ ಪಾಲಿಕೆ ಇತ್ತು, BBMP ಅಂತ. ಆಯಿತಾ? ಈಗ ಇಡೀ ಬೆಂಗಳೂರನ್ನ 5 ನಗರ ಪಾಲಿಕೆಗಳಾಗಿ ಡಿವೈಡ್ ಮಾಡಿ. ಓಕೆ, ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಸಂಸ್ಥೆ, ಒಂದು ಪ್ರಾಧಿಕಾರವನ್ನು ಕೇಳಿಸ್ಕೊಳ್ಳಿ. ಸೊ ಮುಂಚೆ ಒಂದೇ ಪ್ರಾಧಿಕಾರ ಇತ್ತು. ಈಗ ಒಂದು ಪ್ರಾಧಿಕಾರದ ಕೆಳಗಡೆ 5 ಝೋನ್ಸನ್ನು ಮಾಡಿದ್ದೀವಿ. 5 ಝೋನ್ಸ್, 5 ವಲಯಗಳು ಅಂತ. ಓಕೆ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ಮತ್ತು ಬೆಂಗಳೂರು ಮಧ್ಯ, ಸೆಂಟ್ರಲ್ ಬ್ಯಾಂಗ್ಳೂರು. ಓಕೆ, ಇನ್ಮೇಲೆ ನಿಮಗೆ BBMP ಅಂತೆಲ್ಲ ಇರಲ್ಲ. ನಾರ್ತ್ ಬ್ಯಾಂಗ್ಳೂರು, ಸೌತ್ ಬ್ಯಾಂಗ್ಳೂರು, ಈಸ್ಟ್ ಬ್ಯಾಂಗ್ಳೂರು, ವೆಸ್ಟ್ ಬ್ಯಾಂಗ್ಳೂರು, ಸೆಂಟ್ರಲ್ ಬ್ಯಾಂಗ್ಳೂರು. ಆಯಿತಾ? ಈಗ ಒಂದೊಂದು ವಲಯಕ್ಕೂ ಕೂಡ ನಗರ ಪಾಲಿಕೆ ಇರುತ್ತೆ. ಓಕೆ, ಒಂದೊಂದು ವಲಯಕ್ಕೂ ಕೂಡ ನಗರ ಪಾಲಿಕೆ ಇರುತ್ತೆ. ಬೆಂಗಳೂರು ನಾರ್ತ್ ಸಪ್ರೇಟ್, ಅದಕ್ಕೊಂದು ಸಪ್ರೇಟ್ ಕಾರ್ಪೊರೇಷನ್. ಓಕೆ, ಇದಕ್ಕೊಂದು ಸಪ್ರೇಟ್ ಕಾರ್ಪೊರೇಷನ್, ಇದಕ್ಕೊಂದು ಸಪ್ರೇಟು, ಇದಕ್ಕೊಂದು ಸಪ್ರೇಟು, ಇದಕ್ಕೊಂದು ಸಪ್ರೇಟ್. ಓಕೆ, ಇದು ಮೊದಲನೇದು, ಫಸ್ಟು. ನಾನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ BBMPಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿಗೂ. ಥ್ಯಾಂಕ್ ಯು. ಓಕೆ, ಎಸ್, ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇದ್ದೀನಿ. ಎರಡನೇದು, ಮುಂಚೆ BBMPನಲ್ಲಿ ಓಕೆ BBMPನಲ್ಲಿ 198 ವಾರ್ಡ್ ಇತ್ತು. ಓಕೆ, 198 ವಾರ್ಡ್ ಇತ್ತು BBMPನಲ್ಲಿ. ಈಗ 369 ವಾರ್ಡಿಗೆ ಹೆಚ್ಚಳ ಮಾಡಲಾಗಿದೆ. ಅದರ ಮುಂಚೆ ಏನಿತ್ತು? 45,000 ಪಾಪ್ಯುಲೇಷನ್ಗೆ ಒಂದು ವಾರ್ಡು, 45,000 ಪಾಪ್ಯುಲೇಷನ್ಗೆ. ಈಗ 25,000 ಪಾಪ್ಯುಲೇಷನ್ಗೆ ಒಂದು ವಾರ್ಡ್. ನಂಬರ್ ಆಫ್ ವಾರ್ಡ್ಸು ಇನ್ಕ್ರೀಸ್ ಆಗಿದೆ. ಓಕೆ, ವಾರ್ಡ್ಗಳು ಇನ್ಕ್ರೀಸ್ ಆದಂತೆ ಕೌನ್ಸಿಲರ್ಗಳು ಇನ್ಕ್ರೀಸ್ ಆಗುತ್ತೆ. ಓಕೆ, ಮುಂಚೆ ಇಡೀ BBMPಗೆ ಓಕೆ ಒಬ್ಬರು ಮೇಯರ್ ಇದ್ರು. ಓಕೆ, ಒಬ್ಬರು ಮೇಯರ್ ಇದ್ರು. ಅವರ ಅಧಿಕಾರಾವಧಿ ಜಸ್ಟ್ 1 ಇಯರ್ ಇರ್ತಿತ್ತು. ಈಗ ಹಂಗಿಲ್ಲ. ಪ್ರತಿ ಝೋನ್ಸ್ಗೂ ಒಬ್ಬರು ಮೇಯರ್ ಇರ್ತಾರೆ. ನಾರ್ತು, ಸೌತು, ಈಸ್ಟು, ವೆಸ್ಟು, ಸೆಂಟ್ರಲ್. ಓಕೆ, 5 ಜನ ಮೇಯರ್ ಇರ್ತಾರೆ. ಓಕೆ, ಬಟ್ ಅಧಿಕಾರಾವಧಿ 2.5 ಇಯರ್ಸ್. ಓಕೆ, 2.5 ಇಯರ್ಸು. ಮತ್ತು ಇನ್ನೊಂದೇನಂದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರು ಸ್ವತಃ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಸ್ವತಃ ಎಕ್ಸ್ ಅಫಿಷಿಯೋ ಪೋಸ್ಟ್, ಅದು ಪದನಿಮಿತ್ತ ಹುದ್ದೆ. ಅಂದರೆ ಯಾರು ಆಟೋಮೆಟಿಕಲಿ ಚೀಫ್ ಮಿನಿಸ್ಟರ್ ಆಗ್ತಾರೋ ಆಟೋಮೆಟಿಕಲಿ ದೇ ವಿಲ್ ಬಿಕಮ್ ದ ಚೇರ್ಪರ್ಸನ್ ಆಫ್ GBA. ಓಕೆ, ಇದು ಒಂದು. ಆಮೇಲೆ ಮುಂಚೆ BBMPಗೆ ನೋಡಿ, BBMP ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತಾ? ಓಕೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತಾ? ಒಂದು ಟ್ಯಾಕ್ಸ್ ಪೂಲ್ ಅಂತ ಇರ್ತಾ ಇತ್ತು. ಓಕೆ, ಒಂದು ಟ್ಯಾಕ್ಸ್ ಪೂಲ್ ಅಂತ ಇರ್ತಾ ಇತ್ತು. ಬಟ್ ಇವಾಗ ಹಂಗಿಲ್ಲ. ಇದ್ರ ಟ್ಯಾಕ್ಸ್ ಪೂಲ್ ಬೇರೆ, ಅದ್ರ ಟ್ಯಾಕ್ಸ್ ಪೂಲ್ ಬೇರೆ, ಇದ್ರ ಟ್ಯಾಕ್ಸ್ ಪೂಲ್ ಬೇರೆ, ಇದ್ರ ಟ್ಯಾಕ್ಸ್ ಪೂಲ್ ಬೇರೆ. ಅಂದರೆ ಇಲ್ಲಿ ತೆರಿಗೆ ಏನು ಕಲೆಕ್ಟ್ ಆಗುತ್ತೋ ಅದವ್ರ ಬಡ್ಜೆಟ್ಟು. ಓಕೆ, ಇಲ್ಲಿ ತೆರಿಗೆ ಏನು ಸಂಗ್ರಹ ಕಲೆಕ್ಟ್ ಆಗುತ್ತೋ ಅದವ್ರ ಬಡ್ಜೆಟ್ಟು. ಸೊ ಅವರವರೇ ಕಲೆಕ್ಟ್ ಮಾಡ್ಕೊಂಡು ಅವರವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ಈಗ ಮುಂಚೆ ಥರ ಸೆಂಟ್ರಲೈಸ್ಡ್ ಪೂಲ್ ಇಲ್ಲ. ಅಂದರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೀವೇನು ನೋಡ್ಬೋದು ಅಂತಂದರೆ ಡಿಸೆಂಟ್ರಲೈಸ್ಡ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ GBA ಕೆಳಗಡೆ ವಿಕೇಂದ್ರೀಕೃತ ಆಡಳಿತವನ್ನು ಕಾಣಬಹುದು. ಓಕೆ, ಮುಂಚೆ BBMP ಏನಿತ್ತು? ಸೆಂಟ್ರಲೈಸ್ಡ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಸೊ ಈಗ GBA ಕೆಳಗಡೆ ಡಿಸೆಂಟ್ರಲೈಸ್ಡ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್, ವಿಕೇಂದ್ರೀಕೃತ ಆಡಳಿತವನ್ನು ಕಾಣ್ತೀವಿ. ಆಯಿತಾ? ಯಾರೋ ಒಂದು ಅದ್ಭುತವಾದ ಕ್ವಶನ್ ಕೇಳಿದ್ರು. ಸರ್, ಈಗ ನಾರ್ತ್ ಬೆಂಗಳೂರು ತೊಗೊಂಡ್ರೆ ಅದು ಈ ವೈಟ್ ಫೀಲ್ಡು, ಸರ್ಜಾಪುರ ಇವೆಲ್ಲ ಬರುತ್ತಲ್ಲ, ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಎಸ್ ಆರ್ ನೋ? ಈಗ ಅದನ್ನು ಅವ್ರು ಮಾತ್ರ ಬಳಸ್ಕೊಂತಾರಲ್ಲ ಸರ್. ಈಗ ಸೌತ್ ಬೆಂಗಳೂರು, ನಾವಿರೋದೆಲ್ಲ ಸೌತ್ ಬೆಂಗಳೂರು. ಓಕೆ, ಸೊ ಸೌತ್ ಬೆಂಗಳೂರಲ್ಲಿ ಅಷ್ಟು IT ಕಾರಿಡಾರ್ಸ್ ಎಲ್ಲ ಇಲ್ಲ.
ಮತ್ತೆ ಇವಾಗ ಡೆವಲಪ್ಮೆಂಟ್ ಇಲ್ಲಿ ಕಮ್ಮಿ ಆಗ್ಬಿಡುತ್ತಲ್ಲ ಸರ್. ಅಂದರೆ ಒಂದು ಭಾಗದ ಬೆಂಗಳೂರು ಜಾಸ್ತಿ ಡೆವಲಪ್ ಆಗುತ್ತೆ, ಒಂದು ಭಾಗದ ಬೆಂಗಳೂರು ಕಡಿಮೆ ಡೆವಲಪ್ ಆಗುತ್ತೆ. ಹಂಗಾಗಬಾರ್ದು ಅಂತ ಹೇಳನೆ ಅಧ್ಯಕ್ಷನ ಯಾರು ಮಾಡಿದ್ದೀವಿ. ಅವಾಗ ಯಾವ ಭಾಗದ ಬೆಂಗಳೂರಲ್ಲಿ ಕಡಿಮೆ ಡೆವಲಪ್ಮೆಂಟ್ ಇದೆಯೋ ಅದಕ್ಕೆ ಸರ್ಕಾರ ಹೆಚ್ಚಿನ ಗ್ರಾಂಟ್ಸ್ ಕೊಡುತ್ತೆ. ಎಸ್ ಆರ್ ನೋ? ಸೊ ಈ ಬೆಂಗಳೂರಿನ ಯಾವ ಭಾಗ ಕಡಿಮೆ ಡೆವಲಪ್ ಇದೆಯೋ ಅದಕ್ಕೆ ಸರ್ಕಾರ ಹೆಚ್ಚಿನ ಗ್ರಾಂಟ್ಸ್ ಕೊಡುತ್ತೆ. ಆ ಎಲ್ಲ ಅಧಿಕಾರ ಮುಖ್ಯಮಂತ್ರಿಗಳಿಗಿದೆ, ಹಾಗಾಗಿ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಅರ್ಥ ಆಗ್ತಿದೆಯಾ? ಓಕೆ. ಈಗ ಸೊ GBA ಮಾಡಿರೋದ್ರಿಂದ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನೇನು ಸರ್? ಫಸ್ಟ್ ಡಿಸಡ್ವಾಂಟೇಜ್ ಮಾತಾಡೋಣ. ಫಸ್ಟ್ ಡಿಸಡ್ವಾಂಟೇಜು ನೋಡಿ, ಇವಾಗ ಬೆಂಗಳೂರನ್ನ 5 ಝೋನಾಗಿ ಡಿವೈಡ್ ಮಾಡಿದ್ದಾರೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಮಧ್ಯ ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ. ಓಕೆ. ಈಗ ಇವರು ಬೆಂಗಳೂರಿನಲ್ಲಿ ಏನೋ ಪ್ರಾಪರ್ಟಿ ತಗೊಂಡ್ರು ಅಂತ ಇಟ್ಕೊಳ್ಳೋದು. ಓಕೆ. ಪ್ರಾಪರ್ಟಿ ತಗೊಂಡ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪೋರ್ಟಲ್ ಇದೆ, ಇ ಖಾತಾ ಅಂತ. ಓಕೆ. ಇ ಖಾತಾ ಅಂತ ಪೋರ್ಟಲ್ ಇದೆ. ಸರಿ, ಮುಂಚೆ ಏನು ಮಾಡ್ತಾಯಿದ್ರು, BBMPಯ ಇ ಖಾತಾ ಪೋರ್ಟಲ್ ರಿಜಿಸ್ಟರ್ ಆಗ್ತಿತ್ತು. ಈಗ ನಾನು ಪ್ರಾಪರ್ಟಿ ತಗೊಂಡ್ರೆ ನಾರ್ತ್ಗೆ ಬರುತ್ತಾ, ಸೌತಿಗೆ ಬರುತ್ತಾ, ಈಸ್ಟಿಗೆ ಬರುತ್ತಾ, ವೆಸ್ಟಿಗೆ ಬರುತ್ತಾ ಗೊತ್ತಿಲ್ಲ ನಮಗೆ. ಇದು ಆರಂಭಿಕ ಹಂತದಲ್ಲಿ ದ್ವಂದ್ವಗಳನ್ನು ಕ್ರಿಯೇಟ್ ಮಾಡುತ್ತೆ, ಆರಂಭಿಕ ಹಂತದಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಒಂದು. ಎರಡನೇದು, ನೀವು ಬ್ಯಾಂಗ್ಳೂರು ರೆಸಿಡೆಂಟ್ಸ್ ಆಗಿ ಬೆಂಗಳೂರಿನ ನಿವಾಸಿಗಳಾಗಿ ಟ್ಯಾಕ್ಸ್ ಕಟ್ಟಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು. ಯಾರಿಗೆ ಕಟ್ಟೋದು? ಮುಂಚೆ BBMP ಕಟ್ಟೋರು, ಈ ಬೆಂಗಳೂರು ನಾರ್ತ್ ಕಟ್ಟಬೇಕಾ, ಸೌತ್ ಕಟ್ಟಬೇಕಾ, ಇಲ್ಲ ನಾನೇ ಇಕ್ಕಬೇಕಾ ಗೊತ್ತಾಗ್ತಿಲ್ಲ. ಸೊ ಈ ದ್ವಂದ್ವಗಳನ್ನು ಕ್ರಿಯೇಟ್ ಮಾಡುತ್ತದೆ. ಇದು ಅನಾನುಕೂಲಗಳು. ಆಯಿತಾ ಸರ್? ನಾನು ಪಾಲಿಟಿಕ್ಸ್ ಮಾತಾಡಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಮಾತಾಡೋದು. ದುಡ್ಡು ಮಾಡೋದಕ್ಕೋಸ್ಕರ GBA ಮಾಡ್ಕೊಂಡ್ರು. ನಾನು ಯಾವುದೋ ಮೀಡಿಯಾ ಚಾನಲ್ ಅಲ್ಲ, ಇನ್ಸ್ಟಾ ವಿದ್ಯಮಾನ ಇದು. ಆಯಿತಾ? ಆಯ್ತು ಗುರು, ಯಾರು ಫ್ಯಾನ್ಸ್ಗಳು ಸ್ವಲ್ಪ ಸಮಾಧಾನವಾಗಿರ್ಬೇಕು. ಆಯಿತಾ? ಹಾಂ, ಅನುಕೂಲಗಳಿಗೆ ಬರೋಣ. ಓಕೆ. ಮುಂಚೆ ನೋಡಿ, ವೇಸ್ಟ್ ಸೆಗ್ರಿಗೇಷನ್, ಗಾರ್ಬೇಜ್ ಸೆಗ್ರಿಗೇಷನ್. ಮುಂಚೆ BBMP ಏನು ಮಾಡ್ತಾ ಇತ್ತು, ಇಡೀ ಬೆಂಗಳೂರು ಎಲ್ಲ ಕಸಗಳನ್ನು ಒಂದು ಕಡೆ ತೊಗೋತಾ ಇತ್ತು, ಅದನ್ನೆಲ್ಲ ಔಟ್ಸ್ಕಟ್ಗೆ ಹೋಗಿ ಅಲ್ಲೊಂದು ಲ್ಯಾಂಡ್ ಫಿಲ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ರು. ಸೊ ಇಡೀ ಬೆಂಗಳೂರು ಕಸ ತಗೊಂಡು ಒಂದು ಕಡೆ ಶೇಖರಣೆ ಮಾಡಿಬಿಟ್ಟು, ಓಕೆ, ಅದನ್ನು ಹೊರವಲಯಕ್ಕೆ ತಗೊಂಡೋಗಿ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಈಗ ಹಂಗಾಗಲ್ಲ ಸರ್. ಓಕೆ. ಈಗ ಇನ್ನೂ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ 5 ಝೋನ್ಸ್ ಇದಾವೆ. ಆಯಿತಾ? ಆಯಾ ಝೋನ್ಸು ಅವರವರ ಹೊರವಲಯದಲ್ಲಿ ಕಸ ತಗೊಂಡೋಗ್ಬಿಟ್ಟು ವಿಲೇವಾರಿ ಮಾಡಬೇಕು. ಅರೆ, ವೇಸ್ಟ್ ಸೆಗ್ರಿಗೇಷನ್ ಪ್ರಾಪರ್ ಆಗುತ್ತೆ ಇವಾಗ. ಈ ಮುಂಚೆ ಎಲ್ಲ ಕಸ ತಾಮನ್ ಒಂದು ಕಡೆ ಹಾಕಿ ಅದನ್ನೆಲ್ಲೋ ತಗೊಂಡೋಗಿ ಡಂಪ್ ಮಾಡಿ ಆ ಊರನ್ನು ಹಾಳು ಮಾಡೋ ಬದಲು, ಓಕೆ, ಈಗ 4 ಝೋನ್ಸ್ ಮಾಡಿರೋದ್ರಿಂದ ವೇಸ್ಟ್ ಸೆಗ್ರಿಗೇಷನ್ನು ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಹೋಗುತ್ತೆ. ಒಂದು. ಎರಡನೇದು, ಬೀದಿ ಬದಿ ವ್ಯಾಪಾರಗಳ ನಿಯಂತ್ರಣ. ಮುಂಚೆ ಈ ಬೆಂಗಳೂರಿನಲ್ಲಿ ಎಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಎಲ್ಲರನ್ನೂ BBMP ರೆಗ್ಯುಲೇಟ್ ಮಾಡಬೇಕಾಗಿತ್ತು. ಈಗ ಹಂಗಿಲ್ಲ. ಓಕೆ. ಇವ್ರು ಬೀದಿ ಬದಿ ವ್ಯಾಪಾರಿಗಳನ್ನು ಇವ್ರು ನಿಯಂತ್ರಣ ಮಾಡ್ತಾರೆ, ಇವ್ರು ನಿಯಂತ್ರಣ ಮಾಡ್ತಾರೆ, ಇವ್ರು ನಿಯಂತ್ರಣ ಮಾಡ್ತಾರೆ. ಅಂದರೆ ಅಡ್ಮಿನಿಸ್ಟ್ರೇಷನ್ ಪ್ರಾಪರ್ ಆಗಿ ಹೋಗುತ್ತೀವಿ. ಓಕೆ. 2. ಮೂರನೇದು ನೋಡಿ, ಬೆಂಗಳೂರಿನಲ್ಲಿ ಈ ಕೆರೆ ಮತ್ತು ಬಾವಿಗಳ ಅಕ್ರಮ ಒತ್ತುವರಿ, ಭೂ ಕಬಳಿಕೆ, ಅದೊಂದು ಮಾಫಿಯಾ ಆಗಿತ್ತು. ಇಡೀ ಬೆಂಗಳೂರನ್ನ ಕಂಟ್ರೋಲ್ ಮಾಡೋಕ್ಕೆ BBMP ಕೈಲಿ ಆಗ್ತಿರ್ಲಿಲ್ಲ. ಈಗೇನಾಗಿದೆ, 5 ಝೋನ್ಗಳು ಡಿವೈಡ್ ಮಾಡಿರೋದ್ರಿಂದ ಈಗ ಬೆಂಗಳೂರು ಸೌತ್, ನಾವು ಸೌತಲ್ಲಿದ್ದೀವಿ. ಓಕೆ. ಸೌತ್ ಝೋನಲ್ಲಿ ಯಾವ್ದಾದ್ರು ಕೆರೆ ಒತ್ತುವರಿ ಆಯಿತು ಅಂದರೆ ಪಟ್ಟಣ ಗೊತ್ತಾಗುತ್ತೆ, ಸಡನ್ನಾಗಿ ಆ್ಯಕ್ಷನ್ ತಗೋಬೋದು. ಮುಂಚೆ ಏನಾಗ್ತಿತ್ತು, BBMPಗೆ ಹೋಗ್ಬೇಕಾಯಿತ್ತು, ಅಲ್ಲಿ ದೊಡ್ಡ ಪ್ರೊಸೀಜರ್. ಈಗ ಹಂಗಿಲ್ಲ. ಯಾವುದೇ ಭಾಗದಲ್ಲಿ ಕೆರೆ ಒತ್ತುವರಿ, ಭೂ ಕಬಳಿಕೆ ಆದರೂ ಕೂಡ ಅದನ್ನು ಸಪ್ರೇಟಾಗಿ ಅಡ್ರೆಸ್ ಮಾಡ್ತಾರೆ. ಓಕೆ. ನೆಕ್ಸ್ಟು ಇನ್ನೊಂದು ನೋಡಿ, ಈಗ ನಾನು ಹೇಳ್ತಾ ಇದ್ದೆ, ಈಗ ಇಲ್ಲಿ 198 ವಾರ್ಡಿಂದ 369 ವಾರ್ಡ್ ಏರಿಸಿದ್ದಾರೆ. ಅಂದರೆ ಕೌನ್ಸಿಲರ್ಗಳ ಸಂಖ್ಯೆ ಆಯಿತು. ಈಗ ನಿಮ್ಮ ಏರಿಯಾದಲ್ಲಿ ಏನಾದ್ರು ಸಮಸ್ಯೆ ಆಯಿತು ಅಂದರೆ ಆರಾಮಾಗಿ ಕೌನ್ಸಿಲರ್ಗಳು ಸಿಗ್ತಾರೆ. ಮುಂಚೆ ಎಷ್ಟೋ ಏರಿಯಾಗೆ ಒಬ್ಬರು ಕೌನ್ಸಿಲರ್ ಇದ್ದರು, ಈಗ ಪ್ರತಿ ಏರಿಯಾಗೆ ಒಬ್ಬರು ಕೌನ್ಸಿಲರ್ ಇರ್ತಾರೆ. ಸೊ ದೇ ಆರ್ ಹೆಲ್ಡ್ ಅಕೌಂಟೇಬಲ್. ಸೊ ಕೌನ್ಸಿಲರ್ಗಳ ಹೊಣೆಗಾರಿಕೆ ಜಾಸ್ತಿ ಆಗುತ್ತೆ. ಈಗೇನೋ ಒಂದು ಏರಿಯಾದ ಫ್ಲಡ್ಸ್ ಆಗಿದೆ, ಮಳೆ ಜಾಸ್ತಿ ಬಂದು ಪ್ರವಾಹ ಉಂಟಾಗಿದೆ, ಪಾಟ್ ಹೋಲ್ಸ್ ಓಪನ್ ಆಗಿದೆ, ರಸ್ತೆಗಳು ಗುಂಡೆ ಬಿದ್ದಿದ್ದಾವೆ, ಪಾರ್ಕ್ ಮೇಂಟೆನೆನ್ಸ್ ಇಲ್ಲ. ಪಾರ್ಕ್ ಬೇಕೇ ಬೇಕು. ಸೊ ಫಾರ್ ಆಲ್ ದೀಸ್ ಥಿಂಗ್ಸ್ ಕೌನ್ಸಿಲರ್ಸ್ ಆರ್ ಹೆಲ್ಡ್ ಅಕೌಂಟೇಬಲ್. ಸೊ ಕೌನ್ಸಿಲರ್ಗಳ ಹೊಣೆಗಾರಿಕೆ ಜಾಸ್ತಿ ಆಗುತ್ತೆ. ಓಕೆ. ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ.
ಎಸ್ ಆರ್ ನೋ? ಸೊ ಯಾಕೆಂದರೆ ಇವತ್ತು ಬೆಂಗಳೂರಿಗೆ ಡಿಸೆಂಟ್ರಲೈಸ್ಡ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕು. ಯಾಕೆಂದರೆ ಬೆಂಗಳೂರು ಇವತ್ತು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಓಕೆ, ಇಟ್ ಇಸ್ ಬಿಕಮ್ ಎ ಗ್ಲೋಬಲ್ ಸಿಟಿ. ಓಕೆ, ಇಡೀ ಜಗತ್ತಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಯಾವುದು? ಹಾಗಾಗಿ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದೆ. ಸರ್ ಮತ್ತೆ ದುಡ್ಡು ಮಾಡ್ಕೊಂತಾರಲ್ಲ, ಅದೇನು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮಿಗೆ ಬರೋಂಥ ಮಾತಾಡೋಣ. ಏನಾ ವಿನಾಯಕ್? ಹಾಂ ಸರಿ, ಆಯಿತು. ಈಗ ಬೂಕರ್ ಪ್ರಶಸ್ತಿ ಬರೋಣ. ಓಕೆ, ಅರ್ಥ ಆಯ್ತೇನ್ರಿ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವೆಲ್ಲ ಟಾಪಿಕ್ಸ್ ಏನು ಗೊತ್ತಾ, ನಾನು ಯಾರೋ ಹೇಳಿರೋದು ಬಂದು ನನಗೆ ಸ್ಟೂಡೆಂಟ್ಸ್ ಅವರು, ಸರ್ ಈ ಟಾಪಿಕ್ ಬಿಟ್ಟಿದ್ದಾರೆ ದಯವಿಟ್ಟು ಮಾಡಿ, ಈ ಟಾಪಿಕ್, ಈ ಥರ ಐಡಿಯಾಸ್ ಕೊಡಿಯಲ್ಲ, ಐಡಿಯಾಸ್ ಕೊಡಿ. ನಾನೇನಾದ್ರು ಟಾಪಿಕ್ ಸ್ಕಿಪ್ ಮಾಡಿದ್ದೀನಿ, ಅದು ನಿಮಗೆ ಮಾಡಬೇಕಾಗಿತ್ತು ಅಂತಂದರೆ ಪ್ಲೀಸ್, ಯಾರೊಬ್ರು ಯೂಟ್ಯೂಬಲ್ಲಿ ನಿಮಗೆ ನೋಡಿದ್ದೀರಾ, ಏನಾದ್ರು ಕ್ವಾಲಿಟಿ ಕಂಟೆಂಟು, ಎಜುಕೇಷನ್ ಓರಿಯೆಂಟೆಡ್ ಕಂಟೆಂಟ್ ಏನಾದ್ರು ಯೂಟ್ಯೂಬಲ್ಲಿ ಮಾಡೋದು ಜನ ನೋಡೋದೇ ಇಲ್ಲ. ಅವ್ರಿಗೆಲ್ಲ ಒಂಥರ ಮಸಾಲ ಬೇಕು ಯೂಟ್ಯೂಬಲ್ಲಿ. ಅಂಥದ್ರಲ್ಲಿ 3 ತಾಸು 4 ತಾಸು ಕ್ಲಾಸ್ ಮಾಡ್ತಿದ್ವಿ, ವೀಕ್ಲಿ ಕರೆಂಟ್ ಅಫೇರ್ಸ್. ಓಕೆ, ಫುಲ್ ಎಜುಕೇಷನ್ ಓರಿಯೆಂಟೆಡ್ ಚಾನಲ್ ಇದು. ಅಂಥದ್ರಲ್ಲಿ ವೀಕ್ಲಿ ಕರೆಂಟ್ ಅಫೇರ್ ಕ್ಲಾಸ್ 5,000 6,000 ವ್ಯೂಸ್ ಬರುತ್ತೆ. ಅಂದರೆ 6,000 ಜನ ಸೀರಿಯಸ್ ಆಸ್ಪಿರೆಂಟ್ಸ್ ನೋಡ್ತಿರ್ತಾರೆ. ಫೋನ್ ಮಾಡಿ ಹೇಳಿರೋದವರು, ಸರ್ ಈ ಟಾಪಿಕ್ ಮಾಡಿ, ಈ ಟಾಪಿಕ್ ಮಾಡಿ, ಈ ಟಾಪಿಕ್ ಮಾಡಿ. ಆಯ್ತು,